ಬಸ್ ಚಾಲಕ ಮತ್ತು ಬೈಕ್ ಸವಾರನ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿಯಾಗಿರುವಂತಹ ಘಟನೆ ಅಥಣಿಯಲ್ಲಿ ನಡೆದಿದೆ. ಸೈಡ್ ಕೊಡುವ ವಿಚಾರಕ್ಕೆ ಈ ಗಲಾಟೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಡು ರಸ್ತೆಯಲ್ಲಿಯೇ ಬಡದಾಡಿಕೊಂಡಿದ್ದಾರೆ ಚಾಲಕ ಹಾಗೂ ಬೈಕ್ ಸವಾರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳಿ ಕ್ರಾಸ್ನ ಬಳಿ ಘಟನೆ ನಡೆದಿದೆ. ಬೈಕ್ ಸವಾರ ಹಾರ್ನ್ ಮಾಡಿದ್ರು ಕೂಡ ದಾರಿ ಬಿಟ್ಟಿಲ್ಲ ಅಂತ ಹೇಳಿ ಗಲಾಟೆಯಾಗಿದೆ. ಬಸ್ಸನ್ನು ತಡೆದು ಕೆಎಸ್ಆರ್ಟಿಸಿ ಚಾಲಕನ ಜೊತೆಗೆ ಕಿರಿಕ್ ಮಾಡಲಾಗಿದೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತಹದ್ದು. ಸೈಡ್ ಕೊಡುವ ವಿಚಾರದಲ್ಲಿ ಬಸ್ ಚಾಲಕ ಮತ್ತು ಬೈಕ್ನ ಸವಾರನ ನಡುವೆ ಮಾರಾಮಾರಿಯಾಗಿದೆ. ಹೇಗೆ ಗಲಾಟೆ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಸ್ನ ಕಂಡಕ್ಟರ್ ಗಲಾಟೆಯನ್ನು ಬಿಡಿಸಿರುವಂತಹ ಘಟನೆ ಇದಾಗಿದೆ. ಅಬಕಾರಿ ಅಧಿಕಾರಿಗಳ ನಡೆಯ ವಿರುದ್ಧ ತುಮಕೂರಿನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತರು. ನೀರ ಇಳಿಸ್ತಾ ಇದ್ದಂತಹ ರೈತನನ್ನ ಬಂಧಿಸಿದ್ದಕ್ಕೆ ಈ ಆಕ್ರೋಶ ವ್ಯಕ್ತವಾಗಿದೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳ ಕಾರನ್ನು ತಡೆದು ರೈತ ಮುಖಂಡರು ಪ್ರೊಟೆಸ್ಟ್ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಕಂಪನಹಳ್ಳಿ ಬಳಿ ಘಟನೆ ನಡೆದಿದೆ. ರೈತ ಈರಣ್ಣ ತಮ್ಮ ತೋಟದಲ್ಲಿ ನೀರವನ್ನು ಇಳಿಸ್ತಾ ಇರ್ತಾರೆ. ಕಳೆದ 30 ವರ್ಷಗಳಿಂದ ನೀರ ಇಳಿಸ್ತಾ ಇದ್ರಂತೆ ರೈತರು. ಅನುಮತಿ ಇಲ್ಲದೆ ನೀರ ಇಳಿಸ್ತಾ ಇದ್ದಾರೆ ಅಂತ ಹೇಳಿ ಈರಣ್ಣನನ್ನ ಬಂಧಿಸಿದ್ರಂತೆ ಅಧಿಕಾರಿಗಳು. ಅದಕ್ಕೆ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾತಾಡ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ಇನ್ನೂ ಅಸಮರ್ಥವಾಗಿ ಮಾಡಿ. ಚೆಲ್ಲೋಗ್ರಿ ಸರ್, ಅದು ದಯವಿಟ್ಟು ಇದು ಮಾಡಿ. ಬನ್ನಿ 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 ಬನ್ನಿ, ಅಲ್ಲಿ ಹುಡುಗಿಯರ ಹತ್ರ ಬನ್ನಿ ಬನ್ನಿ, ಹತ್ತಪ್ಪ ಬನ್ನಿ. ಈರಣ್ಣ ಕಳ್ಸಲ್ ಬರ್ರಿ, ನಾವು ಜೀವ ಕಳ್ಸಲ್ಲ. ಏನು ಮಾಡಿಲ್ಲ, ಕರ್ಕೊಂಡೋಗಿ ಹೇಳ್ತಾ ಇಲ್ವಾ? ಬರ ಮಾತಾಡ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ಇನ್ನೂ ಅಸಮರ್ಥವಾಗಿ ಮಾಡಿ. ರಾಜ್ಯದಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿರುವಂಥದ್ದು. ದಿನದಿಂದ ದಿನಕ್ಕೆ ಈ ಆತಂಕ ಜಾಸ್ತಿ ಆಗ್ತಾ ಇದೆ. ಕಾರಣ ಈ ಚಿಕ್ಕಬಳ್ಳಾಪುರದಲ್ಲಿ ಸಾಲು ಸಾಲು ಕೋಳಿಗಳು ಸಾವನ್ನಪ್ಪಿರುವಂತಹ ವಿಚಾರ. ಈ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಆಲದ ಮರದ ಬಳಿ ಸತ್ತ ಕೋಳಿಗಳು ಪತ್ತೆಯಾಗಿದ್ದಾವೆ. ಸತ್ತ ಕೋಳಿಯನ್ನು ಅರ್ಧಂಬರ್ಧ ನಾಯಿಗಳು ತಿಂದಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಸತ್ತ ಕೋಳಿಯನ್ನು ತಿಂತಾ ಇದ್ದಂತಹ ನಾಯಿಯನ್ನು ಗ್ರಾಮಸ್ಥರೇ ಓಡಿಸಿರುವಂತಹ ಘಟನೆ ಇದಾಗಿದೆ. ವಿಚಾರ ತಿಳಿದು ಸತ್ತ ಕೋಳಿಯನ್ನು ಚೀಲಕ್ಕೆ ಹಾಕ್ಕೊಂಡು ಅಧಿಕಾರಿಗಳು ಅಲ್ಲಿಂದ ಹೋಗಿದಾರಂತೆ. ಸತ್ತ ಕೋಳಿಯನ್ನು ಗುಂಡಿಗೆ ಹಾಕಿ ಮುಚ್ಚಿ ರೋಗ ಹರಡದೇ ಇರುವಂಥ ನಿಟ್ಟಿನಲ್ಲಿ ಕ್ರಮ ತಗೊಬೇಕು ಅಂಥೇಳಿ ಸ್ಥಳೀಯರು ಕೂಡ ಆಗ್ರಹಿಸಿದ್ದಾರೆ.